ಎಲ್ಲ ವೀಕ್ಷಕರಿಗೆ ಹಾಗೂ ರಾಜ್ಯದ ಎಲ್ಲ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್. ಮಹಿಳೆಯರಿಗೆ ಸ್ವಂತ ಉದ್ಯೋಗ ವ್ಯಾಪಾರ ಪ್ರಾರಂಭ ಮಾಡಲು ಉದ್ಯೋಗಿನಿ ಎನ್ನುವಂತಹ ಯೋಜನೆಯಡಿಯಲ್ಲಿ ರಾಜ್ಯ ಸರ್ಕಾರ 3 ಲಕ್ಷ ರೂಪಾಯಿಗಳ ಒಂದು ಇಲ್ಲಿ ಸಾಲ ಸೌಲಭ್ಯ ನೀಡ್ತಾ ಇದೆ. ಇದರಲ್ಲಿ 1,50,000 ಸಬ್ಸಿಡಿ ಹಣ ಆಗಿರುತ್ತೆ. ಮಿಕ್ಕಿರೋ 1,50,000 ರೂಪಾಯಿ ಮಾತ್ರ ಬ್ಯಾಂಕಿಗೆ ಮರುಪಾವತಿ ಮಾಡಬೇಕಾಗತ್ತೆ. ಹಾಗಾದರೆ ಮಹಿಳೆಯರು ಈ ಒಂದು ಉದ್ಯೋಗಿನಿ ಯೋಜನೆಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಈ ಒಂದು ಉದ್ಯೋಗಿನಿ ಯೋಜನೆಗೆ ಯಾವ ಯಾವ ದಾಖಲೆಗಳು ಬೇಕು, ಹಾಗೂ ಮಹಿಳೆಯರಿಗೆ ಉದ್ಯೋಗಿನಿ ಯೋಜನೆಯಡಿಯಲ್ಲಿ ಯಾವ ಯಾವ ವ್ಯಾಪಾರ ಸೌಲಭ್ಯಗಳನ್ನು ಮಾಡಲು, ಯಾವ ಯಾವ ಉದ್ಯೋಗ ಮಾಡಲು ಇಲ್ಲಿ ಅವರಿಗೆ ಅವಕಾಶ ಇದೆ, ಸಂಪೂರ್ಣ ಮಾಹಿತಿ ಹಾಗೂ ಅರ್ಜಿ ಸಲ್ಲಿಸುವ ವಿಧಾನ ಎಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರ್ಬೋದು, ಮಹಿಳೆಯರಿಗೋಸ್ಕರ ರಾಜ್ಯ ಸರ್ಕಾರ ಪ್ರತಿ ವರ್ಷ ಹೊಸ ಯೋಜನೆಗಳನ್ನು ತರುತ್ತೆ. ಮಹಿಳೆಯರು ಮನೆಯಲ್ಲೇ ಕುಳಿತುಕೊಂಡು ಬಟ್ಟೆ ವ್ಯಾಪಾರ ಮಾಡಲು ಒಂದು ಉದ್ಯೋಗಿನಿ ಯೋಜನೆ ಇದೆ. ಅದೇ ರೀತಿಯಾಗಿ ಮಹಿಳೆಯರು ಸ್ವಂತ ಟೇಲರಿಂಗ್ ವ್ಯಾಪಾರ ಪ್ರಾರಂಭ ಮಾಡಲು ಈ ಒಂದು ಯೋಜನೆಯಡಿಯಲ್ಲಿ ಸೌಲಭ್ಯ ಸಿಗುತ್ತೆ ಅವರಿಗೆ. ಹಾಗೂ ಮಹಿಳೆಯರು ಮನೆಯಲ್ಲೇ ಕುಳಿತುಕೊಂಡು ಕೆಲವೊಂದು ಗುಡಿ ಕೈಗಾರಿಕೆಗಳು ಹಾಗೂ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಹಾಗೂ ಇನ್ನಿತರ ವಸ್ತುಗಳನ್ನು ತಯಾರಿಕೆ ಮಾಡುವುದು, ಹಾಗೂ ರುಚಿಕರವಾಗಿರುವಂತಹ ತಿಂಡಿ ಪದಾರ್ಥಗಳನ್ನು ತಯಾರಿಕೆ ಮಾಡಲು, ಹಾಗೂ ಮಹಿಳೆಯರು ಹಣ್ಣುಗಳನ್ನು ಮಾರಾಟ ಮಾಡಲು, ಹಾಗೂ ಇನ್ನೂ ಅನೇಕ ವಿಶೇಷವಾಗಿರುವಂತಹ ಇಲ್ಲಿ ಹೊಲಿಗೆ ಯಂತ್ರಗಳನ್ನು ಮನೆಯಲ್ಲೇ ಕುಳಿತುಕೊಂಡು ಈ ಕೆಲಸವನ್ನು ಮಾಡಿ ಅವರು ಒಂದು ಒಳ್ಳೆಯ ಸಂಪಾದನೆ ಮಾಡಲು, ಇದಕ್ಕೆ ಬೇಕಾಗುವಂಥ ಬಂಡವಾಳದ ವ್ಯವಸ್ಥೆ ಹಾಗೂ ಹಣ್ಣು ಹೂವು ಮಾರಾಟ ಮಾಡಲು ಬೇಕಾಗುವ 3 ಲಕ್ಷ ರೂಪಾಯಿ ಬಂಡವಾಳದ ವ್ಯವಸ್ಥೆ ಸರ್ಕಾರ ಮಾಡುತ್ತೆ. ಸೊ ಇದಕ್ಕೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಹಾಗೂ ಮಹಿಳೆಯರು ಸ್ವಂತ ಅಡುಗೆಯನ್ನು ಮಾಡಿ ಅವರು ಒಂದು ಏನಂತಾರೆ ಮೆಸ್ ಅಂತಾರಲ್ಲ, ಉಪಹಾರ ಗೃಹ ಖಾನಾವಳಿ ಕೂಡ ಅಂತಾರೆ ಇದನ್ನು ಕೂಡ ಪ್ರಾರಂಭ ಮಾಡಬಹುದು. ಬಹಳ ವಿಶೇಷವಾಗಿರುವಂತಹ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಮಹಿಳೆಯರು ಏನು ಮಾಡಬೇಕಂತ ತಿಳಿಸ್ಕೊಡ್ತೇನೆ, ಗಮನವಿಟ್ಟು ವಿಡಿಯೋನ ನೋಡಿ. ಮಹಿಳೆಯರಿಗೆ ಮೊದಲು ಇಲ್ಲಿ ನೋಡ್ಬೋದು ಸಬ್ಸಿಡಿ ಕೂಡ ಸಿಗತ್ತೆ, ಹಾಗೂ ಇನ್ನೂ ಅನೇಕ ರೀತಿ ಸೌಲಭ್ಯಗಳು ಕೂಡ ಸಿಗ್ತವೆ. ಉದ್ಯೋಗಿನಿ ಯೋಜನೆ ಅಂತ ಬರುತ್ತೆ, ಇದರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಈ ರೀತಿ ಉದ್ಯೋಗಿನಿ ಯೋಜನೆಗೆ ಸಂಬಂಧಪಟ್ಟಂಥ ಮಾಹಿತಿ ಓಪನ್ ಆಗುತ್ತೆ. ಇದರ ಲಿಂಕ್ ನನ್ನ ವಿಡಿಯೋ ಕೆಳಗಡೆ ಕೊಟ್ಟಿರ್ತೇನೆ, ನೋಡಬಹುದು. ಇಲ್ಲಿ ಇದು ಕೇವಲ ಟೇಲರಿಂಗ್ ಅಷ್ಟೇ ಅಲ್ಲ, ಮಹಿಳೆಯರು ಅನೇಕ ರೀತಿಯಾಗಿರುವಂತಹ ಉದ್ಯೋಗಗಳನ್ನು ಮಾಡಬಹುದು. ಮಹಿಳೆಯರು ಆದಾಯ ಉತ್ಪನ್ನಕರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಸ್ವಯಂ ಉದ್ಯೋಗಿಗಳಾಗಲು ಬ್ಯಾಂಕುಗಳ ಮೂಲಕ ಸಾಲು ಮತ್ತು ನಿಗಮದ ಮೂಲಕ ಸಹಾಯಧನ ನೀಡಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ ಸಾಲದ ಘಟಕ ವೆಚ್ಚ ಅಂದರೆ ನೋಡಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 3 ಲಕ್ಷ ರೂಪಾಯಿವರೆಗೆ ಇಲ್ಲಿ ಉದ್ಯೋಗ ಅವಕಾಶ ಮಾಡಲು ಇಲ್ಲಿ ಅವರಿಗೆ ಹಣ ಸಿಗತ್ತೆ. ಉದ್ಯೋಗ ಮಾಡಲು, ವ್ಯಾಪಾರ ಮಾಡಲು 3 ಲಕ್ಷ ರೂಪಾಯಿವರೆಗೆ ಸಿಗುತ್ತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ. ಅದರಲ್ಲಿ 3 ಲಕ್ಷ ರೂಪಾಯಿದಲ್ಲಿ ಅವರಿಗೆ 1,50,000 ರೂಪಾಯಿ ಸಬ್ಸಿಡಿ ಹಣ ಸಿಗತ್ತೆ. 3 ಲಕ್ಷದಲ್ಲಿ 50% ಸಬ್ಸಿಡಿ ಸಿಗತ್ತೆ. ಅದೇ ರೀತಿಯಾಗಿ ಇವರ ವಾರ್ಷಿಕ ಆದಾಯ 2 ಲಕ್ಷಕ್ಕಿಂತಲೂ ಕಡಿಮೆ ಇರಬೇಕು. ಇವರ ಇನ್ಕಮ್ ಸರ್ಟಿಫಿಕೇಟಲ್ಲಿ 2 ಲಕ್ಷಕ್ಕಿಂತಲೂ ಕಡಿಮೆ ಆದಾಯ ಇರಬೇಕು. ಅದೇ ರೀತಿ ಸಾಮಾನ್ಯ ವರ್ಗ ಮತ್ತು ವಿಶೇಷ ವರ್ಗದ ಫಲಾನುಭವಿಗಳಿಗೆ ಅಂದರೆ SC ST ಅವರನ್ನು ಬಿಟ್ಟು ಬೇರೆಯವರಿಗೆ ಏನಿದೆ ಅವರಿಗೂ ಕೂಡ 3 ಲಕ್ಷ ರೂಪಾಯಿಗಳ ಒಂದು ಸಾಲ ಸೌಲಭ್ಯ ಸಿಗತ್ತೆ, ಬಂಡವಾಳ ಸಿಗತ್ತೆ. 3 ಲಕ್ಷ ರೂಪಾಯಿವರೆಗೆ ಒಂದು ಉದ್ಯೋಗ ಪ್ರಾರಂಭ ಮಾಡಬಹುದು. ಆ ಒಂದು ಬಂಡವಾಳದಲ್ಲಿ ಆ ಬಂಡವಾಳದ ಮಿತಿ 3 ಲಕ್ಷದ ಒಳಗಡೆ ಇದ್ದರೆ ಕೊಡ್ತಾರೆ. ಅದಕ್ಕೂ ಕೂಡ ಇಲ್ಲಿ 30% ಅಂದರೆ 90,000 ರೂಪಾಯಿ ಸಬ್ಸಿಡಿ ಸಿಗುತ್ತೆ. SC ST ಅವರಿಗೆ 1,50,000 ಸಬ್ಸಿಡಿ ಸಿಗುತ್ತೆ, ಮಿಕ್ಕಿರೋರಿಗೆ 90,000 ಸಬ್ಸಿಡಿ ಸಿಗುತ್ತೆ. ಹಾಗೂ SC ST ಅವರ ಆದಾಯ 2 ಲಕ್ಷಕ್ಕಿಂತಲೂ ಕಡಿಮೆ ಇರಬೇಕು ಇನ್ಕಮ್ ಸರ್ಟಿಫಿಕೇಟಲ್ಲಿ. ಅದೇ ರೀತಿಯಾಗಿ ಮಿಕ್ಕಿರೋರ ಆದಾಯ ಏನಿದೆ ಇನ್ಕಮ್ ಸರ್ಟಿಫಿಕೇಟಲ್ಲಿ 1,50,000ಕ್ಕಿಂತಲೂ ಕಡಿಮೆ ಇರಬೇಕು. ಸೊ ಅವರು ಏನು ಮಾಡಬೇಕಂದ್ರೆ ಅವರ ಆದಾಯ ಪ್ರತಿ ಹಾಗೂ ಅವರ ಒಂದು ರೇಷನ್ ಕಾರ್ಡ್ ಪ್ರತಿ, ಆಧಾರ್ ಕಾರ್ಡ್ ಪ್ರತಿ, ಅವರ ಫೋಟೋ, ವಾಸಸ್ಥಳ ದೃಢೀಕರಣ ಪತ್ರ, ಯಾವ ಉದ್ಯೋಗ ಮಾಡಬೇಕಂತ ಅವರು ಪ್ಲ್ಯಾನ್ ಮಾಡಿದ್ದಾರೆ ಆ ಒಂದು ಉದ್ಯೋಗದ ಕೊಟೇಶನು, ಉದ್ಯೋಗದ ಒಂದು ಎಸ್ಟಿಮೇಷನು, ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿವರ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಸ್ನೇಹಿತರೆ, ಯಾವಾಗ ಅರ್ಜಿಗಳು ಪ್ರಾರಂಭ ಆಗ್ತವೆ ಅಂತ ನಾನು ತಿಳಿಸ್ಕೊಡ್ತೇನೆ. ಆ ಸಮಯದಲ್ಲಿ ನೀವು ಬೇಗ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಉದ್ಯೋಗಿನಿ ಯೋಜನೆಯ ಸೌಲಭ್ಯ ಲಾಭವನ್ನು ಪಡೆದುಕೊಳ್ಳಬೇಕು. ಅದಕ್ಕೆ ಈ ಒಂದು ವಿಡಿಯೋ ಮಾಡಿದ್ದೇನೆ. ಇನ್ನೂ ಅನೇಕ ಮಹಿಳೆಯರಿಗೆ ಸಂಬಂಧಪಟ್ಟಂಥ ಸ್ಕೀಮ್ಗಳಿದ್ದಾವೆ, ಅದರ ಬಗ್ಗೆ ಕೂಡ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ.